ಅವ್ರ ಥರ ಆಗಿತ್ತು. ಅಲ್ಲೆಲ್ಲ ಮಾಂಸನ ತೆಗ್ದು ಪೈಪಿಂದನೇ ಅವ್ರಿಗೆ ಎಲ್ಲ ಆಹಾರ, ಗಂಜಿ, ಎಳ್ನೀರು, ಜ್ಯೂಸು ಸರಿ ಅಂದ್ಬಿಟ್ಟು ಆಪ್ರೇಷನ್ ಮಾಡಲೇಬೇಕು ಅಂತ ಮಾಡಿದ್ವಿ. ನಮಗೆ ಒಬ್ರು ಹಿಂಗೆ ಗೊತ್ತಿರೋರು, ಪರಿಚಯ ಇರೋರೊಬ್ರು, ಅವ್ರ ಬ್ರದರ್ ಬಂದು ನೀವು ಇಲ್ಲಿ ಹೋಗಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ನಮಸ್ತೆ ಮೇಡಮ್, ಸೌಮ್ಯ ಅಂತ, ಯಲಹಂಕ ಹತ್ರ ಒಂದು ಕಾಮಾಕ್ಷಿಪುರ ಅನ್ನೋ ಗ್ರಾಮದಿಂದ ಮೇಡಮ್. ನಮ್ಮ ಅತ್ತೆ ಮೇಡಮ್, ಅವ್ರ ಹೆಸರು ಕೆಂಪಮ್ಮ ಅಂತ. ಅವ್ರ ಏಜ್ ಬಂದು 73 ಏಜ್ ಆಗಿದೆ ಮೇಡಮ್. 2 ತಿಂಗಳಾಯ್ತು ಮೇಡಮ್. ಅವ್ರ ಬಾಯಲ್ಲಿ ಒಂದ್ ಸ್ವಲ್ಪ ಏನೋ ಹುಣ್ಣ್ ತರ ಆಗಿತ್ತು. ಅದು ಮೋಸ್ಟ್ಲಿ ಕ್ಯಾನ್ಸರ್ ತಿರ್ಕೊಬಹುದು ಅಂತ ಅಂದ್ಬಿಟ್ಟು ನಾವು ತೋರ್ಸಕ್ ಸ್ಟಾರ್ಟ್ ಮಾಡಿದ್ವಿ. ಕನ್ಫರ್ಮ್ ಆಯ್ತು ಕ್ಯಾನ್ಸರೇ ಅಂತ. ಸರಿ ಅಂದ್ಬಿಟ್ಟು ಆಪರೇಷನ್ ಮಾಡಕ್ ಹೇಳಿದ್ರು. ಆಪರೇಷನ್ ಆಯ್ತು. ಇವಾಗ ರೇಡಿಯೇಷನ್ ಹೇಳಿದ್ರು. ಅವ್ರಿಗೆ 73 ಏಜ್ ಆಗಿರೋದ್ರಿಂದ ರೇಡಿಯೇಷನ್ ಮಾಡಿಸೋದಕ್ಕೆ ಭಯ ಬಿಟ್ಕೊಂಡು ಬೇಡ, ಈ ತರ ಆಯುರ್ವೇದಿಕ್ ಮೆಡಿಸಿನ್ ಕೊಡ್ಸೋಣ ಅಂತ ಅನ್ಕೊಂಡ್ ಬಂದಿದೀವಿ ಮೇಡಮ್. ಅವರು ಎಲ್ಲ ಅಡಿಕೆ ಹಾಕ್ತಾ ಇದ್ರು, ಕಡ್ಡಿ ಪುಡಿ, ತಾಂಬಾಕೆಲ್ಲ ಹಾಕ್ತಾ ಇದ್ರು. ಹಾಗಾಗಿ ಒಂದ್ ಸಣ್ಣ ಹುಣ್ಣ್ ತರ ಆಗಿತ್ತು ಅಷ್ಟೇ ಒಳಗಡೆ ಸೈಡ್ ಇಂದ. 2 ತಿಂಗಳಾಗಿ, ಇದು 3ನೇ ತಿಂಗಳು ಮೇಡಮ್. 2 ತಿಂಗಳಿಂದ ಬ್ಲಡ್ ಟೆಸ್ಟ್, ಆಮೇಲೆ MRI ಸ್ಕ್ಯಾನು, CT ಸ್ಕ್ಯಾನು, ಅಲ್ಲೆಲ್ಲ ಮಾಂಸನ ತೆಗ್ದಿ ಅದೆಲ್ಲ ಚೆಕ್ ಮಾಡಿ ಎಲ್ಲ ನೋಡಾದ್ಮೇಲೆ ಅದಕ್ಕೆ ಕನ್ಫರ್ಮ್ ಆದ್ಮೇಲೆ ಎಷ್ಟ್ರವರೆಗೂ ಹರ್ಕೊಂಡಿದೆ, ಗಂಟ್ಲವರೆಗೂ ಹರ್ಕೊಂಡಿದ್ಯಾ, ಏನು ಕುತ್ತಿಗೆವರೆಗೂ ಹರ್ಕೊಂಡಿದ್ಯಾ, ಅದೆಲ್ಲ ಚೆಕ್ ಮಾಡಿ ಸರಿ ಅಂದ್ಬಿಟ್ಟು ಆಪರೇಷನ್ ಮಾಡಲೇಬೇಕು ಅಂತ ಮಾಡಿದ್ವಿ. ರೇಡಿಯೇಷನ್ ಹೇಳಿದ್ರು ಮೇಡಮ್. ಪೇಷಂಟ್ 73 ಏಜ್ ಆಗಿರೋದ್ರಿಂದ ಅಷ್ಟು ತಡ್ಕೊಳಲ್ಲ, ಅಷ್ಟು ಶಕ್ತಿ ಇಲ್ಲ, ಬೇಡ ಸ್ಟಾಪ್ ಮಾಡೋಣ, ಅದೆಲ್ಲ ಬೇಡ ಅನ್ಕೊಂಡು ಸುಮ್ಮನಾಗ್ಬಿಟ್ಟಿದೀವಿ. ಇವಾಗ ಅವ್ರಿಗೆ ಪೈಪ್ ಕೊಟ್ಟಿದ್ದಾರೆ, ಪೈಪ್ ತೆಗ್ದಿಲ್ಲ ಇನ್ನ. ಅವ್ರಿಗೆ ರೇಡಿಯೇಷನ್ ಮಾಡ್ಕೊಂಡ್ ಬನ್ನಿ, ಪೈಪ್ ತೆಗಿತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾವು ರೇಡಿಯೇಷನ್ ಮಾಡ್ಸಿಲ್ಲ, ಪೈಪು ತೆಗ್ಸಿಲ್ಲ ಇನ್ನ. ಪೈಪಿಂದಾನೇ ಅವ್ರಿಗೆ ಎಲ್ಲಾ ಆಹಾರ, ಗಂಜಿ, ಎಳ್ನೀರು, ಜ್ಯೂಸು, ಎಲ್ಲ ಹಣ್ಣಿಂದು ಫ್ರೂಟ್ ಜ್ಯೂಸ್ ಎಲ್ಲ ಮನೇಲೆ ಮಾಡಿ ಅದ್ರಲ್ಲೇ ಪೈಪಲ್ಲೇ ಕೊಡ್ತಾರೆ. ಮೆಡಿಸಿನ್ಸ್ ಕೂಡ ಅದ್ರಲ್ಲೇ. ಆಪರೇಷನ್ ಆದ್ಮೇಲೆ ಪೈಪ್ ಹಾಕಿದ್ರು. ವಾಶ್ರೂಮ್ಗೆ ಹೋಗ್ತಾರೆ, ನಾವು ಹೇಳ್ತಾರೆ ಎಕ್ಸರ್ಸೈಸ್ ಮಾಡಿ, ವಾಕಿಂಗ್ ಮಾಡಿ ಹೇಳ್ತಾ ಇರ್ತೀವಿ. ಹೋಗ್ತಾರೆ, ಬರ್ತಾರೆ, ಸ್ವಲ್ಪ ಅಲ್ಲೇ ಮನೆ ಒಳಗಡೆನೆ ವಾಕ್ ಮಾಡ್ತಾರೆ ಅಷ್ಟೇ. ನಮ್ಗೆ ಒಬ್ರು ಹಿಂಗೆ ಗೊತ್ತಿರೋರು, ಪರಿಚಯ ಇರೋರೊಬ್ರು, ಅವ್ರ ಬ್ರದರ್ ಬಂದು ನೀವು ಇಲ್ಲಿ ಹೋಗಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಫೋನ್ ಮಾಡಿ ತಿಳ್ಕೊಂಡು ಅವರು ಬನ್ನಿ ಶನಿವಾರ ಅಂತ ಹೇಳಿದ್ರು. ಹಾಗಾಗಿ ಇವತ್ತೇ ಬಂದ್ವಿ. ಅವರುನು ಕಂಡೀಷನ್ ಆಗಿ ಇವರೇ ಡಾಕ್ಟರ್ ಅಂತಲ್ಲ, ಬೇರೆ ಯಾವ ಡಾಕ್ಟರ್ ಇದ್ರು ಕಂಡೀಷನ್ ಆಗಿ ಈ ಕಾಯಿಲೆನ ಹಿಂಗೆ ಕ್ಯೂರ್ ಮಾಡ್ಬಿಡ್ತೀನಿ ಅಂತ ಯಾರು ಹೇಳಕ್ ಆಗಲ್ಲ. ಇದು ಇಷ್ಟು ವರ್ಷ ನಮಗೂ ಗೊತ್ತಿರೋದ್ರಿಂದ ಇದು ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ ಅಂತ ಹೇಳಕ್ ಆಗಲ್ಲ. ಒಂದ್ ಮೆಡಿಸಿನ್ ಟ್ರೈ ಮಾಡ್ಬೋದು. 6 ಮಂತ್ ಆದ್ಮೇಲೆ ನೋಡೋಣ ಎಷ್ಟು ಪರ್ಸೆಂಟ್ ರಿಕವರಿ ಆಗಿದ್ದಾರೆ ಅವರು. ಇವಾಗ ಪರವಾಗಿಲ್ಲ. ಅದು ಸ್ಕ್ಯಾನು ಅದೆಲ್ಲ ಮಾಡಿಸಿದಾಗ, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದಾಗ ಗೊತ್ತಾಗುತ್ತೆ. ಒಂದೇ ಸತಿ ಹೆಂಗ್ ಹೇಳಕ್ ಆಗಲ್ಲ ಅಂತ ಹೇಳಿದ್ದಾರೆ. ಅದೆಲ್ಲ ಹೇಳಿದ್ದಾರೆ, ಅದೆಲ್ಲಾನು ನಾವು ಮಾಡ್ತೀವಿ. ಅದ್ರಲ್ಲಿ ನಾನ್ ವೆಜ್ ಒಂದು ಬೇಡ ಅಂತ ಹೇಳಿದ್ದಾರೆ. ಆದ್ರೆ ಅವ್ರಿಗೆ ನಾನ್ ವೆಜ್ ಇಷ್ಟ ಜಾಸ್ತಿ. ಏನ್ ಮಾಡೋದು ಗೊತ್ತಿಲ್ಲ. ಥ್ಯಾಂಕ್ ಯು.